ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ನಟ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾವು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ರಿ? ನಾನು ಸೂಪರ್ ಆಗಿದ್ದೀನಿ ಸರ್. ನಿಮ್ಮ ನೋಡಕ್ ಮಾತ್ರ ಅಮಾಯಕರ ತರ ಕಾಣಿಸ್ತೀರ, ಆದ್ರೆ ಬೆಳ್ಳಿ ಪರದೆಯಲ್ಲಿ ನಿಮ್ಮ ಉಗ್ರಾವತಾರನೇ ಅಭಿನಯದ ಮೂಲಕ ಹೊರಗಡೆ ಬರುತ್ತೆ. ಅದರ ಸೀಕ್ರೆಟ್ ಏನು ಅಂತ? ಸೀಕ್ರೆಟು, ಸ್ಕ್ರಿಪ್ಟು, ನಿರ್ದೇಶಕರು, ಕೋ ಆ್ಯಕ್ಟರ್ಸ್. ಅವರು ಬರ್ದಿರ್ತಾರೆ ಅಥವಾ ಕೋ ಆರ್ಟಿಸ್ಟ್ಗಳು ನಿಮ್ಮ ಎದುರುಗಡೆ ಆಕ್ಟ್ ಮಾಡ್ತಾರೆ, ಓಕೆ. ಬಟ್ ನಿಮ್ಮಲ್ಲಿರುವಂತಹ ಅಭಿನಯ ಹೊರಗಡೆ ಬರೋದಕ್ಕೆ ಕಾರಣ ಯಾರು ಅಂತ? ಅಂದರೆ ಈಗ ನಾವೇನೋ ಮಾಡ್ತೀವಿ ಅಂದರೆ ಅದು ನಾವು ಅಷ್ಟೇ ಮಾಡ್ತಿರಲ್ವಲ್ಲ. ಇದೊಂದು ಕಮ್ಯುನಿಟಿ ಆ್ಯಕ್ಟಿವಿಟಿ ಸಿನಿಮಾ ಅಂದರೆ ನಾನೊಬ್ಬನೇ ಕೆಲಸ ಮಾಡ್ತಿರಲ್ಲ. ನನ್ನ ಜೊತೆಗೆ ಎದುರುಗಡೆ ನಾನು ತುಂಬ ಕೋ ಆ್ಯಕ್ಟರ್ಸ್ ಜೊತೆಗೆ ಡಿಪೆಂಡೆಂಟ್ ಆಗಿರ್ತೀನಿ. ಅವ್ರ ಆ್ಯಕ್ಟಿಂಗ್ ಮೇಲೆ ನನ್ನ ಆ್ಯಕ್ಟಿಂಗ್ ಡಿಪೆಂಡೆಂಟ್ ಆಗಿರುತ್ತೆ. ಈಗ ಪೃಥ್ವಿ ಏನೋ ಆ್ಯಕ್ಷನ್ ಮಾಡ್ತಾರೆ ಅಂದರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ. ಅವರಿಂದಾಗಿ ನನ್ನ ಆ್ಯಕ್ಟಿಂಗ್ ಎನ್ಹ್ಯಾನ್ಸ್ ಆಗುತ್ತೆ. ಹಾಗೆ ಒಬ್ರಿಗೊಬ್ರಿಗೆ ಸಹಾಯ ಆಗ್ತಾ ಇರುತ್ತೆ. ಹಾಗೆ ಸ್ಕ್ರಿಪ್ಟು ಕೂಡ ನಿರ್ದೇಶಕರು ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಪರ್ಫಾರ್ಮ್ ಮಾಡೋದಷ್ಟೇ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದು ಉಗ್ರವಾಗಿರುತ್ತೋ, ಸೌಮ್ಯವಾಗಿರುತ್ತೋ, ಅಥವಾ ಅದು ಜನರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ, ಅದು ಎಲ್ಲವೂ ನಿರ್ದೇಶಕರು, ಸಹನಟರು ಮತ್ತು ಸ್ಕ್ರಿಪ್ಟ್ ಮೇಲಿರುತ್ತೆ ಸರ್, ಅಷ್ಟೇ. ಓಕೆ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಇತ್ತೀಚೆಗೆ ರಿಲೀಸ್ ಆಗ್ತಿರುವಂಥ ಯಾವುದೇ ಸಿನಿಮಾದಲ್ಲಿ ನೋಡಿದ್ರು ಕೂಡ ನಿಮಗೆ ಯಾವುದೋ ಒಂದು ಪಾತ್ರ ಇರುತ್ತೆ. ಒಂದು ಕಡೆ ಸೌಭಾಗ್ಯ ಅಂತಲೇ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಡೆಸ್ತಾ ಇರುವಂಥದ್ದು, ಬ್ಯುಸಿ ಆಗಿರುವಂಥದ್ದು, ಅದ್ರ ಜೊತೆಗೆ ನಿಮ್ಮ ಅಭಿನಯದ ಮೂಲಕ ಎಂಟರ್ಟೈನ್ ಮಾಡ್ತಿರುವಂಥದ್ದು. ಅದೇ ರೀತಿ ಕೊತ್ತಲವಾಡಿಯಲ್ಲೂ ಕೂಡ ಒಂದು ವಿಭಿನ್ನವಾದಂತಹ ಪಾತ್ರವನ್ನು ಮಾಡ್ತಿರುವಂಥದ್ದು. ಕೊತ್ತಲವಾಡಿ ಪಾತ್ರದ ಬಗ್ಗೆ ಹೇಳೋದಾದರೆ, ಇದರಲ್ಲಿ ನಾನು ಬಾಬು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ನನಗೆ ಅಂದರೆ ನಾನು ಸುಮಾರು ಕಡೆ ಹೇಳ್ತಾ ಇದ್ದೆ ನನ್ನ ಗೆಳೆಯರ ಮುಂದೆ, ನಾನು ಈ ಥರದ ಪಾತ್ರ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಆದರೆ ನಮ್ಮ ನಿರ್ದೇಶಕರಾದ ರಾಜು ಅವರಿಗೆ ನನಗಿಂತ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಅವ್ರಿಗೆ ಸ್ವಲ್ಪ ಬೇರೆ ಥರದ ಪಾತ್ರ, ನಾನು ಇದುವರೆಗೂ ಮಾಡದೇ ಇರುವ ಪಾತ್ರ. ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನಗೆ. ಭಾಷೆ ಕೂಡ ನಂದು ಉತ್ತರ ಕರ್ನಾಟಕ, ಇದರಲ್ಲಿ ಮಂಡ್ಯ ಭಾಷೆ ಇತ್ತು. ಸ್ವಲ್ಪ ಅಗ್ರೆಸಿವ್ ಪಾತ್ರ ಅದು. ನಾನು ಸ್ವಲ್ಪ ಮೈಲ್ಡು. ಬಟ್ ಅದೇ ಅದು ಎಲ್ಲ ಕ್ರೆಡಿಟು ಡೈರೆಕ್ಟ್ರಿಗೆ ಹೋಗ್ಬೇಕು. ಸೊ ಅದು ಬೇರೆ ಥರದ ಪಾತ್ರ. ಯಾವ ಥರದ ಪಾತ್ರ ಅಂತ ನೀವು ಆಗಸ್ಟ್ 1ಕ್ಕೆ ನಮ್ಮ ಸಿನಿಮಾ ಕೊತ್ತಲವಾಡಿ ರಿಲೀಸ್ ಆಗ್ತಾಯಿದೆ, ಅವತ್ತೇ ನೋಡಬೇಕು. ಅಂದರೆ ಇತ್ತೀಚೆಗೆ ನೆಗೆಟಿವ್ ಅಲ್ಲೂ ಕಾಣಿಸ್ಕೊಳ್ತೀರಾ, ಪಾಸಿಟಿವ್ ರೋಲ್ಸಲ್ಲೂ ಕಾಣಿಸ್ಕೊಳ್ತೀರಾ. ಕೊತ್ತಲವಾಡಿಯಲ್ಲಿ ಪಾಸಿಟಿವ್ ಇರುತ್ತಾ ಅಥವಾ ನೆಗೆಟಿವ್ ಇರುತ್ತಾ ಅಂತ? ನಾನು ತುಂಬ ಒಳ್ಳೆ ಮನುಷ್ಯ ಈ ಸಿನಿಮಾದಲ್ಲಿ. ನನ್ನಷ್ಟು ಒಳ್ಳೆಯವರು ಇನ್ಯಾರೂ ಇರಲ್ಲ ಅನಿಸುತ್ತೆ. ಸೊ ಅದು ಯಾವುದು ನೆಗೆಟಿವೋ ಪಾಸಿಟಿವೋ ಅಂತ ನೀವು ಅವತ್ತೇ ನೋಡಬೇಕು ಅನಿಸುತ್ತೆ. ಅಂದರೆ ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ನಾವು ಸ್ಥಿತಿಗೆ ಎಲ್ಲರೂ ನಾವು ರಿಯಾಕ್ಟ್ ಮಾಡ್ತಾ ಇರ್ತೀವಲ್ಲ. ನಮಗೆ ಸರಿ ಅನಿಸಿದವರು ಇನ್ನೊಬ್ಬರಿಗೆ ತಪ್ಪು ಅನ್ನಿಸ್ತಾ ಇರ್ತಾರೆ, ನಮಗೆ ತಪ್ಪು ಅನಿಸಿದವರು ಅವ್ರು ಇನ್ನೊಬ್ರಿಗೆ ಸರಿ ಅನ್ನಿಸ್ತಾ ಇರ್ತಾರೆ. ಆ ಥರದ ಒಂದು ಸ್ಥಿತಿಲಿ ಈ ಪಾತ್ರ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಅಥವಾ ಇಡೀ ಸ್ಥಿತಿಲಿ ಎಲ್ಲ ಪಾತ್ರಗಳು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೇ ಕತೆ. ಮಾತಾಡ್ತಾ ಹೇಳ್ತಾ ಇದ್ರೆ, ನಾನು ಉತ್ತರ ಕರ್ನಾಟಕದವನು, ಮಂಡ್ಯ ಭಾಷೆಯ ಒಂದು ಸ್ಲ್ಯಾಂಗ್ ಮಾತಾಡಬೇಕು ಅಂದರೆ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಸೊ ಆ ಭಾಷೆ ಬಗ್ಗೆ, ಯಾಕಂತಂದರೆ ಈಗಾಗಲೇ ಸಾಕಷ್ಟು ವರ್ಷಗಳಾಗಿರುವಂಥ ಸಿನಿಮಾ ರಂಗದಲ್ಲಿ, ಸೊ ನಿಮ್ಗೇನು ಅಷ್ಟೊಂದು ಕಷ್ಟ ಅನಿಸಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಎಲ್ಲ ಎಷ್ಟೇ ಈಸಿ ಅಂತ ಅನಿಸಿದ್ರು ಕೂಡ ಅಲ್ಲಲ್ಲಿ ಅಂದರೆ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ಗೂ ಭಾಷಾ ಶೈಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನೆಲ್ಲ ಚಾಲೆಂಜಸ್ ಅನ್ನಿಸ್ತು ನಿಮಗೆ ಭಾಷೆಯಲ್ಲಿ ಮಾತನಾಡಬೇಕಾದ್ರೆ ಅಂತ? ನಾನು ಮೊದಲನೇ ಪಾಯಿಂಟ್ ಏನು ಅಂದರೆ, ನಾನು ತುಂಬ ವರ್ಷ ಆಗಿಲ್ಲ ಇಂಡಸ್ಟ್ರಿಗೆ ಬಂದು. ನಾನು 2018-19 ಸಿನಿಮಾ ಮಾಡಿರೋದು. ಅದರಲ್ಲಿ 3 ವರ್ಷ ಕೊರೋನಾ ಹೋಯಿತು. ಸೊ ಹಂಗಾಗಿ ಅದನ್ನೊಂದು ಹೇಳಬೇಡಿ. ಇನ್ನೊಂದು ಅಂದರೆ ಭಾಷೆ, ನೀವು ಕರೆಕ್ಟ್ ಹೇಳಿದ್ದು, ಭಾಳ ಒಳ್ಳೆ ಪಾಯಿಂಟ್. 10 ಕಿಲೋಮೀಟ್ರಿಗೂ ನಮ್ಮ ಕಲ್ಚರ್ ಬೇರೆ ಆಗುತ್ತೆ, ನಮ್ಮ ಭಾಷೆ ಬೇರೆ ಆಗುತ್ತೆ, ನಾವು ಎಕ್ಸ್ಪ್ರೆಸ್ ಮಾಡುವ ರೀತಿ ಬೇರೆ ಆಗುತ್ತೆ. ಈ ಪಿಕ್ಚರಿಗೆ ನಾನು ಮಂಡ್ಯದಲ್ಲಿ ಹೆಂಗೆ ಬೈತಾರೆ ಅಂತ ತಿಳ್ಕೊಂಡೆ ಫಸ್ಟು. ನನಗೆ ಪ್ರತಿ ಸ್ಲ್ಯಾಂಗು ಆ ಸ್ಲ್ಯಾಂಗಿನ ಮಜಾ ಇರೋದೇ, ಆ ಸ್ಲ್ಯಾಂಗ್ ಯಾವಾಗ ಹಿಡ್ಕೋಬೋದು ಅಂದರೆ ಅವ್ರು ಹೆಂಗೆ ಬೈತಾರೆ ಅನ್ನೋದನ್ನು ನಾವು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಆ ಸ್ಲ್ಯಾಂಗ್ ಹಿಡಿಬೋದು ಅಂತ. ಸೊ ಆ ಬೈಗಳು ಹೇಳೋದು ಬೇಡ ಅನಿಸುತ್ತೆ. ಹೇಳಿ ಸರ್, ಪರವಾಗಿಲ್ಲ. ಕೊತ್ತಲವಾಡಿಯಲ್ಲಿ ಯಾರಿಗೆಲ್ಲ ಬೈದಿದ್ರಿ ಅಂತ? ಅಲ್ಲ, ಬೈದಿದ್ದೀನಿ ಅಂದರೆ ಆ ಸ್ಲ್ಯಾಂಗ್ ಹಿಡ್ಕೊಳ್ಳೋದಕ್ಕೆ ಮಂಡ್ಯದಲ್ಲಿ ಯಾವ ಥರ ಬೈತಾರೆ, ಅಥವಾ ಮಂಡ್ಯ ಅಷ್ಟೇ ಇಲ್ಲ, ಈ ಉತ್ತರ ಕರ್ನಾಟಕದಲ್ಲಿ ಆ ಬೈಗಳದಕ್ಕೊಂದು ವಿಶಿಷ್ಟವಾಗಿದೆ. ಅದು ಆ ಬೈಗಳ ಅನ್ನೋದು ಹೆಂಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ಭಾಷೆಯ ಸೊಗಡು ಡಿಪೆಂಡೆಂಟ್ ಆಗಿರುತ್ತೆ ಅಂತ ನನ್ನ ಇದು. ಸೊ ಫಸ್ಟ್ ಬೈಯೋದನ್ನು ಕಲ್ತ್ಕೊಂಡೆ, ಆಮೇಲೆ ಮಂಡ್ಯ ಭಾಷೆ ಕಲ್ತ್ಕೊಂಡೆ. ಮಂಡ್ಯ ಭಾಷಾ ಶೈಲಿಯಲ್ಲಿ ಬೈಗುಳವನ್ನು ಕಲ್ತ್ಕೊಂಡಂತಹ ಮೊದಲ ಪದ ಯಾವುದು ಅಂತ? ಅದು ಹೇಳೋಕ್ಕಾಗಲ್ಲ ಸರ್. ಬೇಡ ಸರ್, ಅದು ತುಂಬ. ಹೋಗ್ಲಿ, ಯಾವುದಾದ್ರೂ ಒಂದು ಪದವನ್ನು ಹೇಳಿ, ಅಥವಾ ಡೈಲಾಗ್ ಆದರೂ ಪರವಾಗಿಲ್ಲ. ಬಾಲ ಅಷ್ಟೇ. ಹೇಳ್ತಿಲ್ಲ, ಪಾತ್ರದ ಬಗ್ಗೆ ಅಂತೂ ರಿವೀಲ್ ಮಾಡ್ತಾ ಇಲ್ಲ. ಸೊ ಪುಷ್ಪಮ್ಮನೇ ಪ್ರೊಡ್ಯೂಸ್ ಮಾಡ್ತಾರೆ ಅಂತಲೂ ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ರಿ.
ಸೊ ಹೆಂಗೆ ಅನ್ನಿಸ್ತು ಪುಷ್ಪಮ್ಮ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಿಮ್ಮ ಸಿನಿಮಾ ಅವ್ರ ಸಿನಿಮಾದಲ್ಲಿ ನೀವು ನಟನೆ ಮಾಡ್ತಿದ್ದೀರಿ ಅಂದಾಗ? ಈ ಸಿನಿಮಾ ಸ್ಟಾರ್ಟ್ ಆದಾಗಿನಿಂದನೇ ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಅಂದರೆ ಒಂದು ತಂಡವಾಗಿ ನಮ್ಮ ನಿರ್ದೇಶಕರಾಗಲಿ, ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಅವರಾಗಲಿ, ನಿರ್ದೇಶನದ ತಂಡ, ಕ್ಯಾಮ್ರಾ ತಂಡ, ಮ್ಯೂಸಿಕ್ಕು, ಎಲ್ಲ ನಟರು ಒಂಥರ ಒಂದು ಪಾಸಿಟಿವ್ ಫೀಲಿಂಗ್ ಇತ್ತು. ಸೊ ಆ ಪಾಸಿಟಿವ್ ಫೀಲಿಂಗ್ ಬರೋದಕ್ಕೆ ಹಿಂದುಗಡೆ ಯಾರಾದರೂ ಒಬ್ಬರು ಒಂದು ಶಕ್ತಿ ಇರಬೇಕು. ಆ ಶಕ್ತಿ ಯಾರು ಅಂತ ನಮಗೂ ಗೊತ್ತಿರಲಿಲ್ಲ. ಕೊನೆಗೆ ಪುಷ್ಪ ಮೇಡಮ್ಮು ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದಾಗಲೇ ನಮಗೆ ಗೊತ್ತಾಗಿದ್ದು. ಸೊ ಆಮೇಲೆ ಗೊತ್ತಾಗಿದ್ದು ನಮಗೆ ಅಮ್ಮನ ಶಕ್ತಿ ಇದು ಪ್ರೊಡ್ಯೂಸ್ ಮಾಡಿದ್ದು, ಅಲ್ಲಿಂದ ಬಂದಿದೆ ಇದು ಎನರ್ಜಿ ಅಂತ ಅನಿಸ್ತು. ಭಾಳ ಖುಷಿಯಾಗುತ್ತೆ. ಏಕೆಂದರೆ ಅವರು ಮನಸ್ಸು ಮಾಡಿದರೆ ಅಂದರೆ ಹೊಸ ನಿರ್ದೇಶಕರಿಗೆ, ಹೊಸ ತಂತ್ರಜ್ಞರಿಗೆ ಕೆಲಸ ಮಾಡಿಸ್ಬೇಕು ಅನ್ನುವ ಒಂದು ವಿಷನ್ ಇಟ್ಕೊಂಡು ಬಂದಿದ್ದಾರೆ. ಭಾಳ ಖುಷಿ ಆಯಿತು ಅವ್ರ ಜೊತೆಗೆ ಕೆಲಸ ಮಾಡಿ. ನಿರ್ಮಾಪಕಿಯಾಗಿ ಮೊದಲ ಬಾರಿಗೆ ಹೆಜ್ಜೆ ಇಟ್ಟಿರೋದ್ರಿಂದ, ಸೊ ನೀವು ಕೂಡ ಈ ಹಿಂದೆ ಹಲವಾರು ನಿರ್ಮಾಪಕರ ಜೊತೆ ಕೆಲಸ ಮಾಡ್ತಿರ್ತೀರ. ಸೊ ಪುಷ್ಪಮ್ಮ ಅಲ್ಲಿ ಏನು ಕಂಡ್ರಿ ಅಂಥದ್ದು? ಇಲ್ಲ ಅಂದರೆ ನನಗೆ ಯೂಶ್ವಲಿ ನಾನು ಆ್ಯಕ್ಟ್ ಮಾಡೋ ಸಿನಿಮಾಗಳಿಗೆ ಪ್ರೊಡ್ಯೂಸರ್ ಯಾರು ಅಂತಲೇ ಗೊತ್ತಿರಲ್ಲ ನನಗೆ ಒಂದೊಂದು ಸರ್ತಿ. ಬಿಕಾಸ್ ನಾನು ಗೊತ್ತಿರಲ್ಲ ಇನ್ ದ ಸೆನ್ಸ್ ಅದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಏನು ಅಂದರೆ ನಿರ್ದೇಶಕರ ಮಾತು ಕೇಳೋದು, ಪಾತ್ರನ ಇದನ್ನು ಮಾಡೋದು. ನಾನು ಅಮ್ಮನ ಜೊತೆ ಜಾಸ್ತಿ ಒಡನಾಡಿಲ್ಲ. ಈ ಮೊನ್ನೆ ಇಂಟರ್ವ್ಯೂಗಳಲ್ಲೇ ಅವ್ರ ಜೊತೆಗೆ ಜಾಸ್ತಿ ಮಾತಾಡಿದ್ದು ನಾನು. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಟ್ಟು ಅದನ್ನು ಆರ್ಗನೈಸ್ ಮಾಡಿದ್ದ ರೀತಿ ಇರ್ಬೋದು, ಅವರು ನಮ್ಮನ್ನು ನಡೆಸ್ಕೊಂಡಿದ್ದಿರೋ ರೀತಿ ಇರ್ಬೋದು, ನಮ್ಮನ್ನು ನೋಡ್ಕೊಂಡಿರುವ ರೀತಿ ಇರ್ಬೋದು, ಕೈ ತುಂಬ ದುಡ್ಡು ಕೊಟ್ಟಿದ್ದಾರೆ. ಸೊ ಎಲ್ಲ ಅದ್ಭುತವಾಗಿತ್ತು. ಎಷ್ಟು ಕೊಟ್ರಿ ಸರ್? ಎಷ್ಟು ಕೊಟ್ಟಿದ್ದಾರೆ ಪುಷ್ಪಮ್ಮ ರೆಮ್ಯುನರೇಷನ್ ಅಂತ? ನಿಮ್ಮ ಪೇಮೆಂಟ್ ಹೇಳಿ, ನನ್ನ ಪೇಮೆಂಟ್ ಹೇಳ್ತೀನಿ. ಹೇಳ್ತೀವಿ ಸರ್, ಆಯಿತು ಸರ್, ಹೇಳ್ತೀನಿ, ನಾನು ರೆಡಿ ಇದ್ದೀನಿ. ತಮಾಷೆ ಮಾಡಿದ್ದು ಇಲ್ಲ, ಅಂದರೆ ಭಾಳ ನಾನು ತೃಪ್ತನಾಗಿದ್ದೀನಿ, ಅಷ್ಟು ಮಾತ್ರ ಹೇಳ್ಬೋದು. ಈಗ ಗುಟ್ಟು ಬಿಟ್ಕೊಟ್ರೆ ನಂದು ಟ್ರೇಡ್ ಸೀಕ್ರೆಟ್ ಬಿಟ್ಕೊಟ್ಟಂಗೆ ಆಗುತ್ತೆ. ಬೇಡ ಅನಿಸುತ್ತೆ. ಶೂಟಿಂಗ್ ಸೆಟಲ್ ಆಗಿರ್ಬೋದು, ಹೇಳ್ತಿದ್ರು ಮೊನ್ನೆ ಡೈರೆಕ್ಟರ್ ಸರ್ ಎಲ್ಲನೂ ಕೂಡ ತುಂಬ ರಿಸ್ಕ್ ಇತ್ತು ನಾವು ಶೂಟ್ ಮಾಡಬೇಕಾದ್ರೆ ಒಂದೊಂದಷ್ಟು ಸೀಕ್ವೆನ್ಸ್ಗಳಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಗಾಳಿ ಆಗಿರ್ಬೋದು, ಕೆಲವೊಂದು ಕಾಡುಗಳಲ್ಲೆಲ್ಲನೂ ಕೂಡ ನಾವು ಶೂಟಿಂಗ್ ಸೆಟ್ಟೆಲ್ಲನ ಹಾಕಿಬಿಟ್ಟು ಮಾಡಬೇಕಾದ್ರೆ ಅಂದಾಗ, ಸೊ ನೀವು ಎಷ್ಟು ಕಷ್ಟ ಅನ್ನಿಸ್ತು ನಿಮಗೆ ಸೆಟ್ ವಿಸಿಟಲ್ಲೆಲ್ಲನೂ ಕೂಡ? ಬ್ಯೂಟಿಫುಲ್ ಪಾರ್ಟ್ ಏನು ಅಂದರೆ ಅದು ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆ ಗೊತ್ತೇ ಆಗಿಲ್ಲ. ಅಂದರೆ ಅವರು ಅಷ್ಟು ಚೆನ್ನಾಗಿ ಅವ್ರು ಕಷ್ಟಪಟ್ಟು ಅವರು ಆರ್ಗನೈಸ್ ಮಾಡ್ತಾಯಿದ್ರು. ನಾನು ಹೇಳಿದ್ನಲ್ಲ, ಅದರಿಂದ ಪ್ರೊಡ್ಯೂಸರ್ ಶಕ್ತಿ ಇತ್ತು ಅಂತ. ಅದು ಅಂದರೆ ಯಾವುದಕ್ಕೂ ಕಡಿಮೆ ಆಗಲಾರ್ದಂಗೆ ಅವ್ರನ್ನ ನೋಡ್ಕೊತಾಯಿದ್ರು. ಈ ತಂಡ ನಮ್ಮನ್ನು ಆ ಥರ ನೋಡ್ಕೊತಾಯಿತ್ತು. ನಾವು ತುಂಬ ಕಂಫರ್ಟಬಲ್ ಆಗಿದ್ವಿ. ಮಳೆ ಬಂತು, ಗಾಳಿ ಬಂತು, ಆದರೆ ನಮ್ಮನ್ನು ಭಾಳ ಸೇಫಾಗಿ ಇದನ್ನು ಮಾಡಿ ನಾವು ಶೂಟಿಂಗ್ ಸೆಟ್ಟಲ್ಲಿ ಕಂಫರ್ಟಬಲ್ ಆಗಿರೋ ಥರ ನೋಡ್ಕೊಂಡು ನಮ್ಮಿಂದ ನಾವು ಕೆಲಸ ಮಾಡಿದ್ದೀವಿ ಅಂತಲೇ ಅನಿಸಿಲ್ಲ. ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಮುಗೀತು ಅಂತಲೂ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಪಾಪ ಅವರು ಆಮೇಲೆ ನೆನೆಸ್ಕೊಂಡ್ರೆ ಕರೆಕ್ಟ್ ಅವ್ರು ಕಷ್ಟಪಟ್ಟಿದ್ದಾರೆ, ನಾವೇನೂ ಕಷ್ಟಪಟ್ಟಿಲ್ಲ ಅಂತ ಅನಿಸುತ್ತೆ. ಸೊ ಅದ್ರ ಕ್ರೆಡಿಟ್ ಎಲ್ಲ ನಮ್ಮ ನಿರ್ದೇಶಕರಿಗೆ ಹೋಗಬೇಕು. ಪುಷ್ಪಮ್ಮ ನಮಗೆಲ್ಲನೂ ಕೂಡ ಒಂಥರ ರೆಬೆಲ್ ಕ್ವೀನ್ ಇದ್ದಂಗೆ. ಸೊ ಮಾತಾಡ್ತಿರ್ಬೇಕಾದ್ರೆ ಮಾತುಗಳ ಮೂಲಕನೇ ಎಲ್ರಿಗೂ ಟಾಂಗ್ ಕೊಟ್ಕೊಂಡು ಎಲ್ರಿಗೂ ಚಮಕಾಯಿಸ್ತಾ ಇರ್ತಾರೆ. ಸೊ ನಿಮಗೆ ಫಸ್ಟ್ ಅವರನ್ನು ಎಲ್ಲಿ ನೋಡಿದ್ರಿ, ಆ್ಯಂಡ್ ಅವ್ರು ನೋಡಿದಾಗ ಅವರೇ ಪ್ರೊಡ್ಯೂಸರ್ ಅಂತಂದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತ? ನನಗೆ ನಿರ್ದೇಶಕರು ಫೋನ್ನಲ್ಲಿ ಹೇಳಿದ್ರು. ನಾನು ನೋಡಿದ್ದು ಅವತ್ತು ಇವೆಂಟ್ ದಿವಸನೇ ಫಸ್ಟ್ ಟೈಮ್ ಅವ್ರನ್ನ. ಅಂದರೆ ಅವ್ರು ನೇರವಾಗಿ ಮಾತಾಡ್ತಾರೆ, ಯಾರಿಗೂ ಹಿಂಗೆ ಇದನ್ನು ಮಾಡಬೇಕು ಅನ್ನೋದಲ್ಲ, ಅವ್ರಿಗೆ ಅನಿಸಿದ್ದನ್ನು ಹೇಳ್ತಾರೆ. ಅದು ನಂಗೆ ಭಾಳ ಇಷ್ಟ. ಭಾಳ ನೇರವಾಗಿ ಅವ್ರಿಗೆ ಅನಿಸಿದ್ದನ್ನು ಯಾವುದು, ನಾವು ಯೂಶ್ವಲಿ ಪ್ರಿಟೆಂಡ್ ಮಾಡ್ತಾ ಇರ್ತೀವಲ್ಲ, ಈಗ ನೀವು ಕಟ್ ಅಂದಮೇಲೆ ನಾನು ಬೇರೆ ಥರ ಇರ್ತೀನಿ, ನೀವು ಬೇರೆ ಥರ ಇರ್ತೀರ. ಬಟ್ ನಾವು ಕ್ಯಾಮ್ರಾ ಆನ್ ಅಂದಾಗ ನಾವು ಪ್ರಿಟೆಂಡ್ ಮಾಡ್ತಾ ಇರ್ತೀವಿ. ಬಿಕಾಸ್ ನಮಗದು ಗೊತ್ತಿಲ್ದಂಗೆ ನಮಗೆ ಒಂದು ಇದು ಆಗ್ಬಿಟ್ಟಿರುತ್ತೆ, ರೂಢಿ ಆಗ್ಬಿಟ್ಟಿರುತ್ತೆ, ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ. ಅವ್ರು ಹಾಗಲ್ಲ, ಅವ್ರಿಗೆ ಅನಿಸಿದ್ದನ್ನು ಅವ್ರು ನೇರವಾಗಿ ಹೇಳ್ತಾರೆ. ಅದು ನನಗೆ ಭಾಳ ಇಷ್ಟ. ಬಟ್ ಅದೇ ಅವ್ರು ಫಸ್ಟ್ ಟೈಮ್ ನಿರ್ದೇಶಕರು ಹೇಳಿದಾಗ ಸ್ವಲ್ಪ ಶಾಕ್ ಆಯಿತು, ಆಯ್ತು ಅಂತ ಅನ್ನಿಸ್ತು. ಆಮೇಲೆ ಭಾಳ ಖುಷಿ ಆಯಿತು. ಅವ್ರ ವಿಷನ್ನು, ಅವ್ರಿಗಿರುವ ಏನು ಮಾಡಬೇಕು, ಪ್ರೊಡಕ್ಷನ್ಸಿಂದ ಏನು ಮಾಡಬೇಕು ಅಂತ ಹೊರಟಿದ್ದಾರೆ, ಅದನ್ನೆಲ್ಲ ಕೇಳಿದಾಗ ಭಾಳ ಸಂತೋಷ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಷ್ಟರೊಟ್ಟಿಗೆ ಕೆಲಸ ಮಾಡುವಂತಹ? ಎಲ್ಲರ ಒಟ್ಟಿಗೂ ಕೆಲಸ ಮಾಡಬೇಕು. ನೀವು ಪಿಕ್ಚರ್ ಮಾಡಿದ್ರೆ ನಿಮ್ಮ ಜೊತೆಗೂ ಕೆಲಸ ಮಾಡಬೇಕು ಅಂತಿದೆ ನನಗೆ. ಐ ಆಮ್ ಆನ್ ಆ್ಯಕ್ಟರ್ ಸರ್. ನಾನು ಎಲ್ಲರ ಜೊತೆಗೂ ಕೆಲಸ ಮಾಡಬೇಕು. ಯಶ್ ಸರ್ ಜೊತೆಗೂ ಕೆಲಸ ಮಾಡಬೇಕು, ಸುದೀಪ್ ಸರ್ ಜೊತೆಗೂ ಕೆಲಸ ಮಾಡಬೇಕು, ಈ ರಾಘು ಅವ್ರ ಜೊತೆಗೂ ಕೆಲಸ ಮಾಡಬೇಕು, ಅವ್ರ ಜೊತೆಗೂ ಕೆಲಸ ಮಾಡಬೇಕು, ಎಲ್ಲರ ಜೊತೆಗೂ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಇಂಥವ್ರ ಜೊತೆಗೇ ಮಾಡಬೇಕು, ಅಂಥವ್ರ ಜೊತೆಗೆ ಮಾಡಬಾರ್ದು, ಆ ಥರದ್ದಿಲ್ಲ, ಎಲ್ಲರ ಜೊತೆಗೂ ಕೆಲಸ ಮಾಡಬೇಕು. ನಿಮ್ಮ ಪಾತ್ರದ ಬಗ್ಗೆ ಆಗಿರ್ಬೋದು, ಹಾಗೆಯೇ ಕೊತ್ತಲವಾಡಿ ಸಿನಿಮಾವನ್ನು ಕನ್ನಡ ಸಿನಿಮಾ ಪ್ರೇಕ್ಷಕರು ಯಾಕೆ ನೋಡಬೇಕು ಅಂತ? ಒಂದು ಆನೆಸ್ಟ್ ಪ್ರಯತ್ನ. ಒಂದು ಊರಿನಲ್ಲಿ ಒಂದು ಸ್ಥಿತಿ ನಿರ್ಮಾಣ ಆದಾಗ
ಮನುಷ್ಯ ಅಂದಮೇಲೆ ಆಸೆ, ದುರಾಸೆ, ಅಸೂಯೆ, ದ್ವೇಷ ಎಲ್ಲ ಇರುತ್ತೆ. ಅದನ್ನು ಭಾಳ ಅಥೆಂಟಿಕ್ಕಾಗಿ ನಮ್ಮ ನಿರ್ದೇಶಕರು ಬರೆದು ನಿರ್ದೇಶನ ಮಾಡಿದ್ದಾರೆ. ಎಲ್ಲ ನಟರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಪೃಥ್ವಿಯವರಾಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅಥವಾ ರಘುರಾಮನ ಕೊಪ್ಪ, ರಾಜೇಶ್ ನಟರಂಗ ಸರು, ಬಾಲರಾಜವಾಡಿ ಸರು, ಅವಿನಾಶ್ ಸರು ಎಲ್ಲ ಈ ಥರದ ಅತ್ಯದ್ಭುತ ನಟರಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ನಮ್ಮ ಕಾರ್ತಿಕ್ ಅವರ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ಮೇಲೆ ಇದಕ್ಕೆ ಹಿರಿಮೆ ಅನ್ನೋ ಹಾಗೆ ಪ್ರೊಡಕ್ಷನ್ನ ಮೊದಲನೇ ಪ್ರೊಡಕ್ಷನು. ಪುಷ್ಪಮ್ಮ ಮೊದಲನೇ ಸಲ ನಿರ್ಮಾಪಕಿಯಾಗಿದ್ದಾರೆ. ಅವರ ವಿಷನ್ ತುಂಬ ದೊಡ್ಡದಾಗಿದೆ. ಈ ಎಲ್ಲ ಕಾರಣದಿಂದನೂ ಕನ್ನಡಿಗರು ಬಂದು ಈ ಸಿನಿಮಾ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ದಯವಿಟ್ಟು ಆಗಸ್ಟ್ 1ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಡೆಸ್ತಿರೋದ್ರಿಂದ ಕನ್ನಡಿಗರ ಕಡೆ ಪ್ರೀತಿ ಹಾಗೇನೆ ಸಿನಿ ಪ್ರೇಕ್ಷಕರ ಆ ಒಂದು ಸಪೋರ್ಟ್ ನಿಮಗೆ ಜಾಸ್ತಿ ಸಿಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಸೊ ಒಂದಷ್ಟು ಪಾತ್ರಗಳನ್ನು ಅಭಿನಯಿಸಿದ್ರೆ ಮುಂದೆ ಇಂತಿಂಥ ಪಾತ್ರಗಳನ್ನೇ ಅಭಿನಯಿಸಬೇಕು ಅನ್ನುವಂತಹ ಡ್ರೀಮ್ಸ್ ಏನಾದ್ರು ಇರುತ್ತಾ? ಯಾಕಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಮುಂದೆ ಮುಂದಿನ ದಿನಗಳಲ್ಲಿ ಇಂಥದ್ದೇ ಪಾತ್ರ ಮಾಡಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ನೋಡಿದ್ರೆ ಅಣ್ಣ ಅವ್ರ ಕಾಲದಿಂದಲೂ ಕೂಡ ನೋಡ್ಕೊಂಡು ಬಂದಿರ್ತೀರಾ. ನೀವು ಸಿನಿಮಾ ರಂಗಕ್ಕೆ ಬರ್ತಿದ್ದೀವಿ ಅಂದ ತಕ್ಷಣ ನಮ್ಮದೇ ಆದಂಥ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಇದ್ದೇ ಇರುತ್ತೆ ನಿಮಗೂ. ಆ ಒಂದು ಪಾತ್ರದ ಕೊರಗು ಕಾಡ್ತಿದೆಯಾ ಇನ್ನೂ? ಇಲ್ಲ, ನನಗೆ ಯಾವ ಆಸೆ ಇಲ್ಲ ಸರ್. ನನಗೆ ಯಾವ ಕನಸು ಬೀಳಲ್ಲ. ಇಂಥ ಪಾತ್ರ ಮಾಡಬೇಕು ಅಂತ ಕನಸು ಬೀಳಲ್ಲ. ಪಾತ್ರ ಕೊಟ್ಟ ಮೇಲೆ ಆ ಪಾತ್ರ ಹೆಂಗಿರ್ಬೋದು ಅಂತ ಕನಸು ಬೀಳುತ್ತೆ. ಇಂಥ ಪಾತ್ರ ಮಾಡಬೇಕು ಅಂತ ಕನಸು ಬೀಳಲ್ಲ ನನಗೆ. ಯಾಕೆಂದರೆ ನಾನು ರೈಟ್ರಲ್ಲ, ನಾನು ಆ್ಯಕ್ಟ್ರ್ ಅಷ್ಟೇ. ನನಗೆ ಕನಸು ಯಾವಾಗ ಬೀಳಕ್ಕೆ ಶುರು ಆಗುತ್ತೆ ಅಂದರೆ ಒಬ್ಬ ಬರಹಗಾರ, ಒಬ್ಬ ನಿರ್ದೇಶಕ ಬಂದು ಕತೆ ಹೇಳಿ ಈ ಥರದ್ದೊಂದು ಪಾತ್ರ ಅಂದಾಗ ಆ ಪಾತ್ರದ ಬಗ್ಗೆ ಕನಸು ಕಾಣೋಕ್ಕೆ ಶುರು ಮಾಡ್ತೀನಿ. ನಾನೇ ಕನಸ್ಕೊಂಡು ನಾನು ಈ ಥರದ ಪಾತ್ರ ಮಾಡಬೇಕು ಅಂದು ನಾನು ಕನಸ್ಕೊಂಡು ಹೋಗಿ ಆಮೇಲೆ ನಿರ್ದೇಶಕರ ಕನಸು ಬೇರೆ ಆಗಿ ಆ ಕನಸು ಈ ಕನಸು ಎರಡೂ ಡಿಕ್ಕಿ ಆಗಿ ಆಮೇಲೆ ಶೂಟಿಂಗೇ ಮುಂದಕ್ಕೆ ಹೋಗಲ್ಲ. ಹಾಗಾಗಿ ನಾವು ನಟರು ಕನಸು ಕಾಣದೇ ಇರೋದೇ ಒಳ್ಳೆಯದು. ಕನಸು ಕಾಣದೇ ಇರೋದಂದರೆ ಪಾತ್ರ ಹೇಳಿದ್ಮೇಲೆ ಕನಸು ಕಾಣ್ತೀವಿ. ಅಂದರೆ ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಏನಿದ್ರು ಕೂಡ ನಿರ್ದೇಶಕರ ನಟ ಅಂತಲೇ ಹೇಳ್ಬೋದು. ಹೌದು. ಅವ್ರು ಹೆಂಗೆ ಹೇಳ್ತಾರೆ, ನನ್ನ ಎಲ್ಲ ಪಾಸಿಟಿವು ನೆಗೆಟಿವ್ ಎಲ್ಲವೂ ಅದಕ್ಕೆ ನೆಗೆಟಿವ್ ನನಗಿರಲಿ, ಪಾಸಿಟಿವ್ ಎಲ್ಲ ರೆಡ್ ಡೈರೆಕ್ಟರ್ಗಿರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಒಂದಷ್ಟು ಸಮಯವನ್ನು ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಆಗಸ್ಟ್ 1 ಕೊತ್ತಲವಾಡಿ. ಇದಾಗಿತ್ತು ನಟ ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.